ನಾನಾದ್ರೂ ಇಷ್ಟ ಹೇಳೋದು, ಮಾನ್ಯ ಮಾಜಿ ಶಾಸಕರಾದಂತ ಕೆಪಿಸಿ ಅವರು ಮೊನ್ನೆ ದೇವೇಗೌಡ ಕುಮಾರಸ್ವಾಮಿ ವೈದ ಅಂತಂದ್ಬಿಟ್ಟು ನೀವು ಹೇಳಿದಿರಿ. ನೀವು ಅವ್ರಿಗೆ ಬುದ್ಧಿವಾದ ಹೇಳಕ್ ಹೋಗ್ಬೇಡಿ ಸ್ವಾಮಿ. ಮೊದಲು ನಿಮ್ ಕುಟುಂಬಕ್ಕೆ ಬುದ್ಧಿ ಹೇಳ್ಕೊಂಡು ನಿಮ್ ಕುಟುಂಬದಲ್ಲಿ ಯಾವ ತರ ಮಾತಾಡ್ಬೇಕು, ಯಾವ ತರ ಸಂಸ್ಕಾರ ಕಲಿಬೇಕು, ಯಾವ ತರ ಸಂಸ್ಕಾರವಂತರಾಗಿರ್ಬೇಕು ಅನ್ನೋದನ್ನ ಮೊದಲು ಹೇಳಿ. ಕೆಪಿಸಿ ಅವರೇ, ನಿಮ್ ಬಗ್ಗೆ ಅಪಾರವಾದ ಗೌರವ ಐತೆ. ಎಚ್ ಡಿ ಮಂಜಣ್ಣನ್ನ ನೀವು ಯಾರೋ ಕರ್ಕೊಂಡು ಗೆಲ್ಲಿಸ್ಕೊಂಡು ಅಂತ ಹೇಳ್ತಾ ಇದ್ರಲ್ಲ, ಅದು ಯಾರೋ ಕರ್ಕೊಂಡು ಗೆಲ್ಸಿದ್ದಲ್ಲ. ನಮ್ಮ ಜೆಡಿಎಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖಂಡರುಗಳು ಗೆಲ್ಸಿ ಆರ್ಸಿ ಬೆಂಗಳೂರಿಗೆ ವಿಧಾನಸಭೆ ಕಳಿಸೋರು. ಯಾರನ್ನ ಕರ್ಸ್ಕೊಂಡು ಗೆಲ್ಸ್ಕೊಳ್ಳುವಂತ ದೊಡ್ಡ ಜೆಡಿಎಸ್ ಪಕ್ಷಕ್ಕಿಲ್ಲ. ಜೆಡಿಎಸ್ ಪಕ್ಷದಲ್ಲಿ ಏನು ವೇದಿಕೆ ಮೇಲೆ ಕುಂತವ್ರೆ ಇವರೆಲ್ಲ ಇವತ್ತು ನನ್ನ ಮನೆ ಬಂದರಲ್ಲ, ಆನ್ಬರ್ತ್ ಜೆಡಿಎಸ್. ದಯವಿಟ್ಟು ಮಾತಾಡ್ಬೇಕಾದ್ರೆ ಒಂದು ಇತಿಮಿತಿ ಮಾತಾಡಿ. ಆಮೇಲೆ ನಿಮ್ ಸಹೋದರಿಗೆ ಸ್ವಲ್ಪ ಬುದ್ಧಿ ಹೇಳಿ ಮಾತಾಡ್ಬೇಕಾದ್ರೆ ನಿಗೆ ಇರ್ರಿ. ಯಾಕಂದ್ರೆ ಅವರೊಬ್ರು ಮಾಜಿ ಶಾಸಕರು ತಮ್ಮ, ನಮ್ಗೆ ಅವ್ರ ಬಗ್ಗೆ ಮಾತಾಡಕ್ಕೆ ಒಂಥರ ಅಸಹ್ಯ ಇರ್ತದೆ. ಆ ಪದನ ಬಳಸಬಾರ್ದು. ನೋಡ್ರಿ, ಕೆಪಿಸಿ ಅವ್ರ ಕುಟುಂಬಕ್ಕೆ ಹೇಳ್ತಾ ಇರೋದಷ್ಟೇ. ಏನ್ ನಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರಿ ನೀವೆಲ್ಲ ಕೆತ್ಕೊಂಡು. 2028ಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಬರ್ತಾರೆ. ಕ್ಯಾಬಿನೆಟ್ಗೆ ಎಚ್ ಡಿ ಮಂಜಣ್ಣ ಮತ್ತೊಮ್ಮೆ ಶಾಸಕರಿಗೆ ಆಯ್ಕೆ ಆಯ್ತಾರೆ. ಏನ್ ಬಚ್ಚ ಅಂತ ಹೇಳ್ತಿದ್ರಿ, ಅದೇ ಬಚ್ಚ ವಿಧಾನಸಭೆಯಲ್ಲಿ ಮಿನಿಸ್ಟರ್ ಆಗಿ ಹೊರಹೊಮ್ತಾರೆ ಅಂತ ನನಗೆ ಮಾತು ಹೇಳ್ತಾ, ಸಮಯ ಅಭಾವದಿಂದ ಮಾತಾಡಿದ್ರೆ ಅಭಾವದಿಂದ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಡುತ್ತೆ. ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಮಂಜಣ್ಣ.